ಬಹಳ ದಿನದಿಂದ, ಇವತ್ತಲ್ಲ. ಯಾಕೆ ನೀವು ಇಷ್ಟು ದಿನ ಸುಮ್ಮನೆ ಇದ್ರಿ ಅಂತ ನೀವು ಕೇಳ್ತೀರಿ, ಹೌದಾ? ಅದಕ್ಕೆ ತಾನೇ ಈ ಪ್ರಶ್ನೆ. ಹ, ಬಹಳ ದಿನ ಆಯ್ತು. ಅವ್ರು ಬಹಳ ದಿನದಿಂದ ಬದಲಾವಣೆ ಆಗಿದೆ. ಯಾವ್ಯಾವಾಗ ತಪ್ಪು ಮಾಡಿದ್ರು ಆ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ, ಇದನ್ನ ತಿದ್ಕೊಳ್ಳಿ. ಏನೇನ್ ತಪ್ಪು ಮಾಡಿದಾರೆ ಅಂತ ನಾವು ವಿವರಕ್ಕೆ ಹೋಗಲ್ಲ. ನಾನು ಪತ್ರಿಕಾಗೋಷ್ಠಿಯಲ್ಲಿ ವಿವರಕ್ಕೆ ಹೋಗ್ಬಿಟ್ರೆ ಯಡಿಯೂರಪ್ಪನವ್ರು ಇಷ್ಟು ನೀಚದ ಅಂತ ನೀವು ಕೇಳ್ತೀರಿ. ನಾನು ಅಲ್ಲಿ ತನಕ ಹೋಗಲ್ಲ. ತಿದ್ಕೊಳ್ಳಿ ಅನ್ನು ಈಗಲೂ ಮಾಡ್ತಾರಂತ ಉದ್ದೇಶ. ಅಂತ ನಾಯಕ, ನಮ್ಮನ್ನೆಲ್ಲ ಬೆಳೆಸಿರಂತ ನಾಯಕ ನೀಚತನ ತಿದ್ಕೋಬೇಕು ಅನ್ನೋದಕ್ಕೋಸ್ಕರ ನಾನು ಚುನಾವಣೆ ಸ್ಪರ್ಧೆ ಮಾಡಿರೋದು. ಮತ್ತೆ ಅಷ್ಟೇ ಅಲ್ಲ, ಅವ್ರು ಏನೇನ್ ತಪ್ಪು ಮಾಡಿದ್ದಾರೆ, ನೀಚತನ ಮಾಡಿದ್ದಾರೆ ಅಂತ ಎಲ್ಲಾ ದೊಡ್ಡವ್ರಿಗೂ ತಿಳಿಸಿದ್ದೇನೆ. ಅವರು ಕೂಡ ಬುದ್ಧವಾದ ಹೇಳಿದ್ದಾರೆ. ಹೇಳಿಲ್ಲ ಅಂತಂದ್ರೆ ದಾರಿ ತಪ್ಪೋದಂತ ಮಗನಿಗೆ ಯಾರು ಬುದ್ಧಿ ಹೇಳ್ತಾರೆ? ಅದೇ ಬುದ್ಧಿ ಕಲ್ಸೋದಕ್ಕೋಸ್ಕರ ಇದು ಪ್ರಯತ್ನ ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಚರ್ಚೆ ಆಗ್ಲಿ ಅಂತ ನಾನು ನಿಂತಿರೋದು. ಇಲ್ಲೇನ ಕೆಟ್ಟ